ಈ ವರ್ಷದ ಮೊದಲ ಚಂದ್ರಗ್ರಹಣದ ನಿಮಿತ್ತವಾಗಿ ಬೆಂಗಳೂರಿನ ಎಲ್ಲಾ ದೇವಾಲಯಗಳನ್ನ ಮುಚ್ಚಲಾಗ್ತಾ ಇದೆ. ಇವಾಗ ನಾವು ಬೆಂಗಳೂರಿನ ಗವಿಪುರಂನಲ್ಲಿರುವ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿದ್ದೇವೆ. ಈ ದೇವಸ್ಥಾನ ಕೂಡ ಮುಚ್ಚಲಾಗಿದೆ. ಪ್ರತಿನಿತ್ಯ ಬೆಳಗ್ಗೆ 7 ಗಂಟೆಯಿಂದ 12:30ರವರೆಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇತ್ತು. ಆದ್ರೆ ಇವತ್ತು 9 ಗಂಟೆಗೆ ಇದನ್ನ ಮುಚ್ಚಲಾಗಿದೆ. ಯಾಕೆಂದ್ರೆ ಚಂದ್ರಗ್ರಹಣ ಇರುವ ನಿಮಿತ್ತವಾಗಿ ಈ ದೇವಸ್ಥಾನವನ್ನ ಮುಚ್ಚಲಾಗಿದೆ. ಹೀಗಾಗಿ ಬೆಳಗ್ಗೆಯಿಂದಲೇ ವಿವಿಧ ಪೂಜೆಗಳನ್ನ ಮಾಡಿ 9 ಗಂಟೆಗೆ ಮುಚ್ಚಲಾಗಿದ್ದು, ಚಂದ್ರಗ್ರಹಣ ಮುಗಿದ ನಂತರ ಸಂಜೆ 7 ಗಂಟೆಗೆ ಮತ್ತೆ ಪ್ರಾರಂಭವಾಗಿ 8:30ರವರೆಗೆ ಪೂಜೆಗಳನ್ನ ಮಾಡಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತದೆ. ಪ್ರತಿನಿತ್ಯ ಸಂಜೆ 5 ಗಂಟೆಗೆ 8:30ರವರೆಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇತ್ತು. ಚಂದ್ರಗ್ರಹಣದ ಮುಗಿದ ನಂತರ ದೇವಸ್ಥಾನ ಶುದ್ಧೀಕರಣ ಮಾಡುವುದಕ್ಕೆ ಜಲಾಭಿಷೇಕ ಮತ್ತು ದೇವಸ್ಥಾನದ ಗ್ರಹಣ ದೋಷವನ್ನ ನಿವಾರಣೆಗಾಗಿ ಕ್ಷೀರಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕವನ್ನ ಹೀಗೆ ವಿವಿಧ ಅಭಿಷೇಕಗಳನ್ನ ಮಾಡಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಮತ್ತೆ ಮರುದಿನ ಅಂದ್ರೆ ಬುಧವಾರದಿಂದ ಕೂಡ ಎಂದಿನಂತೆ ವಿವಿಧ ಪೂಜೆಗಳನ್ನ ಮಾಡಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗ್ತದೆ. ಹೀಗಾಗಿ ಇಂದು ದೇವಸ್ಥಾನವನ್ನ ಮುಚ್ಚಲಾಗಿದ್ದು, ಚಂದ್ರಗ್ರಹಣ ಇರುವ ನಿಮಿತ್ತವಾಗಿ ವರ್ಷದ ಮೊದಲ ಚಂದ್ರಗ್ರಹಣ ನಡೀತಾ ಇದೆ. ಹೀಗಾಗಿ ಈ ಚಂದ್ರಗ್ರಹಣಗೆ ಈಗಾಗಲೇ ಆ ಗೇಟ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಹೀಗಾಗಿ ಭಕ್ತರು ಕೂಡ ಬರ್ತಾ ಇದ್ದಾರೆ, ದರ್ಶನವನ್ನ ಇಲ್ಲಿಂದ ಹೊರಗಡೆಯಿಂದ ದರ್ಶನವನ್ನ ಪಡಿತಾ ಇದ್ದಾರೆ. ಆ ಚಂದ್ರಗ್ರಹಣ ಮುಗಿದ ಮೇಲೆ ಮತ್ತೆ ವಿಶೇಷ ಪೂಜೆಗಳನ್ನು ಮಾಡುವ ಮೂಲಕ ಭಕ್ತರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ನಾನು ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.